ಹೊಯ್ಸಳರ ಕಲೆ ಮತ್ತು ಸಾಹಿತ್ಯದ ತವರೂರಾದ ಹಾಸನಾಂಬೆಯ ಆಶೀರ್ವಾದದ ಪ್ರಸಿದ್ಧ ಹಾಸನ ಜಿಲ್ಲೆಯು ನಾಡಿಗೆ 10 ಸಾಧಕರನ್ನು ಕೊಡುಗೆಯಾಗಿ ನೀಡಿದ ಹೆಮ್ಮೆಯ ಪುಣ್ಯಭೂಮಿ. ಇಂತಹ ಸಾಂಸ್ಕೃತಿಕ ಶ್ರೀಮಂತಿಕೆಯ ಮಣ್ಣಿನಿಂದ ಮೂಡಿಬಂದ ಅಪರೂಪದ ವ್ಯಕ್ತಿತ್ವವೇ ಇಂದಿನ ನಮ್ಮ ಅತಿಥಿ. ಸಾಮಾನ್ಯವಾಗಿ ಒಬ್ಬ ಸಮರ್ಥ ಆಡಳಿತಾಧಿಕಾರಿ ಅಂದಾಗ ನಮಗೆ ಕಟ್ಟುನಿಟ್ಟಿನ ನಿಯಮಗಳಷ್ಟೇ ನೆನಪಾಗುತ್ತವೆ. ಆದರೆ ಆ ಕಠಿಣ ಆಡಳಿತದ ಹಿಂದೆ ಒಬ್ಬ ಸೂಕ್ಷ್ಮ ಸಂವೇದನೆಯ ಸಾಹಿತಿ, ಜಾನಪದ ಕಲೆಯ ಉದ್ಧಾರಕ ಹಾಗೂ ಸಾಂಸ್ಕೃತಿಕ ಲೋಕದ ಅಪ್ರತಿಮ ಸಂಘಟಕನೂ ಇರಬಹುದು. ಹಾಸನದ ರಾಯಪುರ ಎಂಬ ಪುಟ್ಟ ಹಳ್ಳಿಯಿಂದ ಬಂದು 1992ರ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಕಳೆದ 30ಕ್ಕೂ ಹೆಚ್ಚು ವರ್ಷಗಳಿಂದ ಆದಾಯ ತೆರಿಗೆ ಇಲಾಖೆಯ ಮುಖ್ಯ ಆಯುಕ್ತರಾಗಿ ದೇಶದ ಸುದೀರ್ಘ ಸೇವೆ ಸಲ್ಲಿಸುತ್ತಿದ್ದಾರೆ ಐಆರ್ಎಸ್ ಅಧಿಕಾರಿ ಶ್ರೀ ಜಯರಾಮ್ ರಾಯ್ಪುರ ಅವರು. ಕೇವಲ ಇಲಾಖೆಯ ಕೆಲಸಗಳಿಗಷ್ಟೇ ಸೀಮಿತವಾಗದೆ ಸಮಾಜಮುಖಿ ಪತ್ರಿಕೆಯ ಮೂಲಕ ಸಾಹಿತ್ಯ ಸೇವೆ, ಮೂಡಲಪಾಯ ಯಕ್ಷಗಾನ ಪರಿಷತ್ತು ಮೂಲಕ ಕಲೆಯ ಪುನಶ್ಚೇತನ ಹಾಗೂ ಫಸ್ಟ್ ಸರ್ಕಲ್ ಸಂಸ್ಥೆಯ ಮೂಲಕ ನೂರಾರು ಉದ್ಯಮಿಗಳನ್ನು ಸೃಷ್ಟಿಸಿ ಸಾಹಿತ್ಯ ಶ್ರೀ ಮತ್ತು ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಗಳಿಗೆ ಭಾಜನರಾಗಿರುವ ಐಆರ್ಎಸ್ ಅಧಿಕಾರಿ ಶ್ರೀ ಜಯರಾಮ್ ರಾಯ್ಪುರ ಅವರಿಗೆ ಅಧಿಕಾರಿ ಅಂತರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.